ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಕೆಲವಾರು ದಿನಗಳ ನಂತರ ಇವತ್ತು ಹೊಸ ರೆಸಿಪಿಗಳನ್ನು ಮತ್ತೆ ಟ್ರೈ ಮಾಡ್ತಾ ಇದ್ದೀವಿ. ಈ ರೆಸಿಪಿ ನಿಮ್ಗಳಿಗೆ ಇಷ್ಟ ಆಗ್ಬೋದು ಅಂತ ನಂಬಿದ್ದೀನಿ. ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿ ಒಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸ ರೆಸಿಪಿ ಅನ್ನೋದಕ್ಕಿಂತ ಅಂಗನವಾಡಿಯಲ್ಲಿ ಮಾಡುವಂಥ ಮಿಲೆಟ್ ಲಡ್ಡು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದು ಕೂಡ ಸರಿಯಾದ ವಿಧಾನದಲ್ಲಿ ಸ್ವಲ್ಪ ಕೂಡ ನೀರನ್ನು ಬಳಸ್ತೇನೆ ಯಾವ ರೀತಿ ಮಾಡ್ಬೋದು ಅಂತ. ನೀರು ಬಳಸ್ತೇನೆ ಈಸಿಯಾಗಿ ಮಾಡುವಂಥ ಮಿಲೆಟ್ ಲಡ್ಡು ನಾವಿಲ್ಲಿ ಮಾಡ್ತಾಯಿದ್ದೀವಿ. ಮಿಲೆಟ್ ಲಡ್ಡು ಪೌಡ್ರನ್ನ ಬಳಸಿಬಿಟ್ಟು ಮಾಡೋಣ. ಇದರಲ್ಲಿ ಏನೆಲ್ಲ ಇದೆ ಅಂತ ಮೊದಲಿಗೆ ತಿಳ್ಕೊಂಬಂದ್ಬಿಡೋಣ. ಇದರಲ್ಲಿ ಸಾರವರ್ಧಕ ಇದೆ, ಹಾಗೆ ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ಪ್ರೋಟೀನ್ A, B, 2, 3, ವಿಟಮಿನ್ A, B, ಹಾಗೆ ವಿಟಮಿನ್ 12, ಹಾಗೆ ವಿಟಮಿನ್ C ಕೂಡ ಇದೆ, ಸತು ಇದೆ, ಪ್ರೋಟೀನ್ ಇದೆ. ಮತ್ತು ಇದನ್ನು ಮಾಡೋದಕ್ಕೆ ಗೋಧಿ, ಸೋಯಾ, ಹಾಗೆ ಖನಿಜಾಂಶ ಮತ್ತು ಸೂರ್ಯಕಾಂತಿ ಎಣ್ಣೆ, ರಾಗಿ ಇವನ್ನೆಲ್ಲವನ್ನು ಬಳಸಿದ್ದಾರೆ. ಫುಡ್ಗಳನ್ನು ಬಳಸಬಾರ್ದೇನೋ ಅಥವಾ ಇದನ್ನು ತಿನ್ನೋದ್ರಿಂದ ಒಳ್ಳೇದಲ್ವೇನೋ ಅಂತ ಆ ಥರ ಏನೂ ಇಲ್ಲ. ತುಂಬಾ ಕ್ಲೀನಾಗಿ ಹೈಜೀನಾಗಿ ಮಾಡಿರ್ತಾರೆ. ತುಂಬಾ ಒಳ್ಳೆಯದಿದೆ, ತುಂಬ ಬೆನಿಫಿಟ್ ಕೂಡ ಇರುತ್ತೆ ಇದನ್ನು ತಿನ್ನೋದ್ರಿಂದ. ಇದು 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳಿಗೆಲ್ಲರಿಗೂ ಕೊಡ್ಬೋದು. ದೊಡ್ಡವರು ಕೂಡ ಇದನ್ನು ಆಲ್ಮೋಸ್ಟ್ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಇದನ್ನು ಜೀವಸತ್ವಗಳಿರುತ್ತೆ, ಹಾಗೆ ಖನಿಜಾಂಶಗಳೆಲ್ಲ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮಕ್ಕಳ ಮೂಳೆಗಳು ಬೆಳವಣಿಗೆಗೆ ತುಂಬಾ ಒಳ್ಳೆಯದಿರುತ್ತೆ. ಹಾಗಾದರೆ ಬನ್ನಿ ಇವತ್ತಿನ ಈ ರೆಸಿಪಿನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲೆಟ್ ಲಡ್ಡು ಪೌಡ್ರನ್ನ ಸುಮಾರು 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ, ಸಣ್ಣ ಕಪ್ಪಲ್ಲಿ. ಹೀಗೆ ಒಂದು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಗುರು ಬೆಚ್ಚಗಿನ ಹಾಲನ್ನು ತೊಗೋತಾ ಇದ್ದೀನಿ. ನೀರನ್ನು ತೊಗೊಂಡಿಲ್ಲ, ಹಾಲು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಸಲ ಈ ಥರ ನೀವು ಕೈಯಲ್ಲಿ ಹಿಡ್ಕೊಂಡು ನೋಡಿ, ಬೇಕಿದ್ರೆ ಏನೂ ಇರಲ್ಲ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಲು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಳ್ಳಿ. ನಾದಬೇಕು, ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ಥರ ರೆಡಿಯಾಗುತ್ತೆ ಹಿಟ್ಟು. ಈಗ ನೀವು ಇದನ್ನು ಸ್ವಲ್ಪನೇ ತೆಗೆದುಬಿಟ್ಟು ಗಟ್ಟಿಯಾಗಿ ಉಂಡೆ ಮಾಡಿದ್ರಾಯ್ತು. ಸ್ವಲ್ಪ ಹಾಲು ಬೇಕು ಅನಿಸಿದ್ರೆ ನೀವು ಹಾಕ್ಕೋಬೋದು. ನೋಡಿ, ಈ ಥರ ರೌಂಡನ್ನ ಮಾಡ್ಕೋಬೇಕಾಗತ್ತೆ. ಒಂದೇ ಹದದಲ್ಲಿ ಎಲ್ಲ ಮಾಡಿಬಿಟ್ಟು ನೀವು ಬೇಕಿದ್ರೆ ಹೀಗೇ ಮಕ್ಕಳಿಗೆ ತಿನ್ನೋಕೆ ಕೊಡ್ಬೋದು. ಅಥವಾ ಫ್ರಿಜ್ ಇದೆ ನಮ್ಮಲ್ಲಿ ಅನ್ನೋರು ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಇಟ್ಟು ನಂತರ ಕೊಡಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಐಸ್ ಕ್ರೀಮ್ ಟೇಸ್ಟ್ ಬರುತ್ತೆ. ಮತ್ತು ಕೋಲ್ಡ್ ಆಗಿರೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ಅಂಗನವಾಡಿ ಅಥವಾ ಬೇರೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಚಾನಲ್. ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕ್ ಕೊಟ್ಟಿರ್ತೇನೆ, ನೋಡಿ. ಅವುಗಳಿಗೂ ಲೈಕ್, ಶೇರ್ ಮಾಡಿ. ಇದೇ ತರಹದ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಮಸ್ಕಾರ.